ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಶತ್ರುಗಳನ್ನು ಸಂಹಾರ ಮಾಡುವಂತಹ, ಶತ್ರುವಿನ ಹಿಂದೆ ಇದ್ದುಕೊಂಡು ಯಾರು ನಿಮಗೆ ತೊಂದರೆಗಳನ್ನು ಮಾಡ್ತಿದ್ದಾರೆ, ಯಾರು ನಿಮಗೆ ಪದೇ ಪದೇ ಹಿಂಸೆಯನ್ನು ಮಾಡ್ತಿದ್ದಾರೆ ಅಂಥವರನ್ನು ಸಹ ಧ್ವಂಸವನ್ನು ಮಾಡುವಂತಹ ರಕ್ತ ಬೇತಾಳ ಮಂತ್ರವನ್ನು ನಾನು ಇವತ್ತು ಹೇಳ್ತಿದ್ದೇನೆ. ಈ ರಕ್ತ ಬೇತಾಳ ಮಂತ್ರವನ್ನು ಮೊದಲು ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ. ಇದು ಯಾವ ಒಂದು ವಿದ್ಯೆಗೆ ಸಂಬಂಧಪಡುತ್ತಾ ಅಂದರೆ, ಷಟ್ಕರ್ಮ ವಿದ್ಯೆಗಳಲ್ಲಿ ಬರುವಂತಹ ಮಾರಣ ಪ್ರಕ್ರಿಯೆಗೆ ಸಂಬಂಧಪಡುವಂತಹ ಒಂದು ರಕ್ತ ಬೇತಾಳ ಮಂತ್ರ ಇದಾಗಿರುತ್ತೆ. ಇದು ತುಂಬಾ ಪವರ್ಫುಲ್ ಆಗಿರುತ್ತೆ, ಆಮೇಲೆ ತುಂಬಾ ಡೇಂಜರಸ್ ಸಹ ಆಗಿರುತ್ತೆ. ಈ ಒಂದು ಮಂತ್ರ ಸಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಶತ್ರುಗಳನ್ನು ನಾವು ಏನು ಮಾಡ್ಬೋದು, ಮಣ್ಣು ಬುಕ್ಕುವಂತೆ ಮಾಡ್ಬೋದು. ತುಂಬಾ ಹಿಂಸೆ ಮಾಡ್ತಿರುವಂತಹ ಶತ್ರುಗಳನ್ನು ನಾವು ನಾಶವನ್ನು ಮಾಡ್ಬೋದು. ಆದರೆ ಸಾಧನೆ ಅನ್ನೋದು ಕಠಿಣ ರೀತಿಯಲ್ಲಿ ಇರುತ್ತೆ. ಮೊದಲು ನೀವು ಈ ಮಂತ್ರ ಸಾಧನೆಯನ್ನು ಮಾಡಬೇಕು ಅಂದರೆ ಗುರುವಿನ ದೀಕ್ಷೆ ಅವಶ್ಯಕವಾಗಿ ಬೇಕಾಗುತ್ತೆ. ಒಂದು ವೇಳೆ ಗುರುವಿನ ದೀಕ್ಷೆ ಇಲ್ಲ ಅಂದರೆ ನಿಮಗೆ ತೊಂದರೆಯನ್ನು ಇದು ಮಾಡುತ್ತೆ. ಯಾಕೆಂದರೆ ದಿಗ್ಬಂಧನ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ. ದಿಗ್ಬಂಧನ ಶಕ್ತಿ ಇಲ್ಲದೆ ನೀವು ಈ ಒಂದು ಪ್ರಯೋಗವನ್ನು ಮಾಡಿದರೆ ಅದು ನಿಮಗೆ ಏನಾಗುತ್ತೆ, ರಿವರ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಈ ಸಾಧನೆಯನ್ನು ಮಂಗಳವಾರ ಅಥವಾ ಶನಿವಾರ, ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಗ್ರಹಣ ಕಾಲಗಳು, ಅಥವಾ ಶನಿವಾರ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣ ಕಾಲಗಳು, ಇಲ್ಲಾಂದರೆ ಮಂಗಳವಾರ ಮೂಲ ನಕ್ಷತ್ರ ಅಥವಾ ಶನಿವಾರ ಮೂಲ ನಕ್ಷತ್ರ, ಇಂತಹ ನಕ್ಷತ್ರಗಳು ಸಿದ್ಧಿ ದಿನಗಳು ಇದ್ದಾಗ ಸ್ಮಶಾನಕ್ಕೆ ಹೋಗಿ ಉರಿಯುವ ಚಿತೆಯಿಂದ ಒಂದು ಇದ್ದಿಲನ್ನು ತೆಗೆದುಕೊಂಡು ಬರಬೇಕಾಗತ್ತೆ. ಆ ಇದ್ದಿಲನ್ನು ತೆಗೆದುಕೊಂಡು ಬಂದು ನೀರಿನಲ್ಲಿ ತೆಗೆದು ಹಣೆಗೆ ತಿಲಕವನ್ನು ಹಚ್ಕೊಳ್ಬೇಕು. ಹಣೆಗೆ ತಿಲಕವನ್ನು ಹಚ್ಚಿಕೊಂಡು ಮುಂದೆ ದೀಪವನ್ನು ಹಚ್ಚಿಕೊಂಡು ದಕ್ಷಿಣ ಅಭಿಮುಖವಾಗಿ ಕುಂತುಕೊಂಡು ನೀವು ಮಂತ್ರವನ್ನು ಜಪ ಮಾಡಬೇಕು. ಇದೇ ಥರನಾಗಿ ನೀವು 48 ದಿನ ಸಾಧನೆಯನ್ನು ಮಾಡಬೇಕಾಗತ್ತೆ. ಆದರೆ ಇದ್ದಲಿಯನ್ನು ಮಾತ್ರ ಮೊದಲನೇ ದಿನ, ನೀವು ಪ್ರಾರಂಭ ಮಾಡುವ ಮೊದಲನೇ ದಿನ ತಂದರೆ ಸಾಕು. ಆ ಒಂದು ಇದ್ದಿಲನ್ನು ನೀವು 48 ದಿನಗಳವರೆಗೆ ಮಾಡಬೇಕು. ಆ ಇದ್ದಿಲನ್ನು ತೆಗೆಯೋದು, ಹಣೆಗೆ ತಿಲಕದಂತೆ ಹಚ್ಕೊಳ್ಳೋದು, ಈ ಮಂತ್ರವನ್ನು ನೀವು ಸಾಧನೆ ಮಾಡಬೇಕು. ಇಲ್ಲಿ ನಾನು ಕೆಲವು ತಂತ್ರಗಳು, ಇದಕ್ಕೆ ಸಂಬಂಧಪಡುವಂತಹ ನಿಯಮ ಏನಿದೆ, ತಂತ್ರಗಳು ಏನಿದೆ ಅನ್ನೋದನ್ನು ಇದರಲ್ಲಿ ಹೇಳೋಕ್ಕೆ ಆಗಲ್ಲ. ಏಕೆ ಆಗಲ್ಲ ಅಂದರೆ, ಇದರಿಂದ ಮುಗ್ಧ ಜನರಿಗೂ ಸಹ ಏನಾಗುತ್ತೆ, ತೊಂದರೆ ಅನ್ನೋದು ಆಗುತ್ತೆ. ಕೆಟ್ಟ ಉದ್ದೇಶ ಯಾರಿಗಿರುತ್ತೆ, ಕೆಟ್ಟ ಗುಣಗಳು ಯಾರಿಗಿರುತ್ತೆ ಅಂಥವರೇ ಕೆಟ್ಟದಕ್ಕೆ ಏನಾಗುತ್ತಾರೆ, ಬೇಗ ಆಕರ್ಷಣೆ ಆಗುತ್ತಾರೆ. ಸಾಧನೆಯನ್ನು ಸಹ ಮಾಡೋಕ್ಕೆ ಹಿಂದೆ ಮುಂದೆ ನೋಡೋಲ್ಲ. ಒಳ್ಳೆಯವರಿಗೆ ಇದರಿಂದ ಏನಾಗುತ್ತೆ, ತೊಂದರೆ ಅನ್ನೋದು ಆಗ್ತಿರುತ್ತೆ. ಆದ ಕಾರಣ ನಾನು ಇಲ್ಲಿ ಕೆಲವು ನಿಯಮಗಳನ್ನು, ಕೆಲವು ತಂತ್ರಗಳನ್ನು ಹೇಳಲ್ಲ. ಆದರೆ ಸಾಧನೆಯನ್ನು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಇದರ ಪ್ರಭಾವ, ಇದರ ಶಕ್ತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದರಿಂದನೇ ನೀವು ಮುಂದಿನ ಹೆಜ್ಜೆಯನ್ನು ಇಡ್ಬೋದು. ನಾನು ಹೇಳುವಂತಹ ಅವಶ್ಯಕತೆ ಅನ್ನೋದು ಇರುವುದಿಲ್ಲ. ಯಾಕಂದರೆ ಮಂತ್ರ ಅನ್ನೋದು ಅಷ್ಟೊಂದು ಪವರ್ಫುಲ್ಲಾಗಿ ಸಾಧನೆ ಅನ್ನೋದು ಆಗುತ್ತೆ. ಇದು ನೀವು 48 ದಿನ ಆದಮೇಲೆ ಆ ಒಂದು ಜಾಗದಲ್ಲಿ ನೀವು ಏನು ಮಾಡಬೇಕು, ಸಾಧನೆ ಮಾಡಿದಂಥ ಜಾಗದಲ್ಲಿ ಕರಿ ಕೋಳಿಯನ್ನು, ಅಂದರೆ ಕಪ್ಪು ಕೋಳಿಯನ್ನು ಬಲಿ ಕೊಡಬೇಕಾಗತ್ತೆ. ರಕ್ತವನ್ನು ನೀವು ಕೊಡಬೇಕು ಬೇತಾಳಕ್ಕೆ.
ಕೊಟ್ಟರೆ ಏನಾಗುತ್ತೆ, ಆ ಶಕ್ತಿ ಅನ್ನೋದು ನಿಮ್ಮಲ್ಲಿ ಜಾಗೃತ ಆಗುತ್ತೆ. ಇಲ್ಲಿ ನಾನು ಒಮ್ಮೆ ಮಂತ್ರವನ್ನು ಹೇಳ್ತೇನೆ, ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ. ರೌಂ ವಾಷಟ್ ರಂ ರಂ ರಕ್ತ ಬೇತಾಳ ಉಗ್ರ ಬೇತಾಳ ಪಿಶಾಚ ರುಂಡ ಮುಂಡ ಧರಣಾಯ ರುಂ ರುಂ ರಂ ರಂ ಅಮುಕಶ್ಯ ಅಂತ ಇದ್ದಲ್ಲಿ ಶತ್ರುವಿನ ಹೆಸರನ್ನು ಹೇಳಬೇಕು. ಆಮೇಲೆ ನಾಶಾಯ ನಾಶಾಯ ಶತ್ರು ಸೈನ್ಯ ವಿಧ್ವಂಸಾಯ ವಿಧ್ವಂಸಾಯ ಪಟ್ ಸ್ವಾಹ. ಈ ಮಂತ್ರವನ್ನು ನೀವು ಪ್ರತಿನಿತ್ಯ 1008 ಬಾರಿ ಜಪ ಮಾಡಬೇಕಾಗತ್ತೆ 48 ದಿನಗಳವರೆಗೆ. ಈ ಥರ ನೀವು ಮಾಡಿದ್ದೇ ಆದರೆ ಇದು ಸಾಧನೆ ಅನ್ನೋದು ಪರಿಪೂರ್ಣವಾಗಿ ಆಗುತ್ತೆ. ನಿಮಗೆ ಶತ್ರುಗಳನ್ನು ಸಂಹಾರ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಈ ಒಂದು ವಿದ್ಯೆ ನಮ್ಮ ರಕ್ಷಣೆಗಾಗಿ, ನಮ್ಮ ಕುಟುಂಬದ ರಕ್ಷಣೆಗಾಗಿ ನಮ್ಮ ಹತ್ರ ಇರಬೇಕು. ಇನ್ನೊಬ್ಬರನ್ನು ಹಿಂಸೆ ಮಾಡುವ, ಇನ್ನೊಬ್ಬರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಈ ವಿದ್ಯೆಯನ್ನು, ಈ ಸಾಧನೆಯನ್ನು ನಾವು ಮಾಡಬಾರ್ದು. ಯಾಕಂದರೆ ಅದು ನಮಗೆ ರಿವರ್ಸ್ ಅನ್ನೋದು ಆಗುತ್ತೆ. ಈ ಸಾಧನೆಯನ್ನು ಮಾಡಬೇಕಾದಾಗ ನೀವು ದಿಗ್ಬಂಧನ ಅನ್ನೋದು ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು. ಇಲ್ಲಾಂದರೆ ನಿಮಗೆ ನೀವೇ ನಾಶ ಮಾಡ್ಕೊಳ್ತೀರ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.